ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅತ್ಯಂತ ಹೆಚ್ಚು ಗಮನ ಸೆಳೆದಂತಹ ವಿಚಾರ ಅಂದರೆ ಆಕೆಗೆ ಸಿಗ್ತಾ ಇದ್ದಂತಹ ಪ್ರೋಟೋಕಾಲ್. ಅದು ಗ್ರೀನ್ ಚಾನಲ್ ಮೂಲಕ ಎಲ್ಲ ಆಕೆ ಆರಾಮ್ಸೆ ಬಂದ್ಬಿಡ್ತಾ ಇದ್ರು ಅನ್ನುವಂತಹ ವಿಚಾರ. ಸೊ DRI ಅಧಿಕಾರಿಗಳು ತನಿಖೆ ಮಾಡಿದಾಗ ಹೆಂಗೆ ಏನು ಅಂತೆಲ್ಲ ತನಿಖೆ ಮಾಡಿದಾಗ ಮಲದಂಡ್ಲೆಯಿಂದಲೇ ಸಿಕ್ಕಿತ್ತ ರನ್ಯಾಗೆ ಗ್ರೀನ್ ಚಾನಲ್ನ ವ್ಯವಸ್ಥೆ. ರನ್ಯಾ ಮಾಡ್ತಾ ಇದ್ದಂತಹ ದಂಧೆಗೆ ಮಲತಂದೆನೇ ಶ್ರೀರಕ್ಷಣೆ ಕೊಟ್ರ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ತನಿಖಾಧಿಕಾರಿ ಎದುರುಗಡೆ ಪ್ರೋಟೋಕಾಲ್ ಆಫೀಸರ್ ಯಾರು ಪ್ರೋಟೋಕಾಲ್ ಅನ್ನು ಫಾಲೋ ಮಾಡ್ತಾ ಇದ್ರು ಈ ವಿಚಾರದಲ್ಲಿ ಅವರೇ ಹೇಳಿರುವಂತಹ ವಿಚಾರ ವಿತ್ ಡಾಕ್ಯುಮೆಂಟ್ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಮಲತಂದೆ ಏನು ಹೇಳಿದ್ರೆ ಹೇಳಿ, ಇಷ್ಟೆಲ್ಲ ಪ್ರಕರಣ ಆಚೆ ಬಂದ ಮೇಲೆ ನನಗೂ ಅವ್ರಿಗೂ ಸಂಬಂಧ ಇಲ್ಲ, ಅವ್ರ ಪತಿ ಜೊತೆಗೆ ಪ್ರತ್ಯೇಕವಾಗಿ ವಾಸ ಇದ್ದಾರೆ, ಸೊ ಇಂಥದ್ದೆಲ್ಲ ಸುಳ್ಳು ಸುದ್ದಿ ಅಂತೆಲ್ಲ ಹೇಳಿದ್ರು. ಇವ್ರು ಹೇಳಿದ ಸುಳ್ಳು ಅಂತ ಈಗ ಗೊತ್ತಾಗ್ತಾ ಇದೆ. ನೋಡಿ ಅಲ್ಲಿ ಅವರು ಪ್ರೋಟೋಕಾಲ್ ಆಫೀಸರ್ ಹೇಳಿರೋದೇನು ಅಂದರೆ, ನನ್ನ ಹಿರಿಯ ಸಾಹೇಬರು DGP ರಾಮಚಂದ್ರ ರಾವ್ ಅನ್ನೋದನ್ನು ಅವ್ರು ಹೇಳ್ಕೊಂಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ನಾನು ಅವರಿಗೆ ಸಾಕಷ್ಟು ವರ್ಷಗಳಿಂದ ಪರಿಚಯ ಇದ್ದೀನಿ. ನನ್ನ ಕುಟುಂಬದ ಸದಸ್ಯರು ಬಂದಾಗ ಪ್ರೋಟೋಕಾಲ್ ಮಾಡಬೇಕು ಅಂತ ಅವರೇ ಹೇಳಿದ್ರಂತೆ. ಯಾರು? DGP ರಾಮಚಂದ್ರ ರಾವ್. ಹೀಗಂತ ರಾಮಚಂದ್ರ ರಾವ್ ನನಗೆ ಹೇಳಿದರು. ಏರ್ಪೋರ್ಟ್ಗೆ ಕುಟುಂಬಸ್ಥರು ಬಂದಾಗ ಮತ್ತು ಹೋಗುವಾಗ ಗ್ರೀನ್ ಚಾನೆಲ್ ಮಾಡಬೇಕು ಅಂತ ಹೇಳಿದರು. ಗ್ರೀನ್ ಚಾನೆಲ್ ಅಂದರೆ ಏನು ಅಂತ ಹೇಳ್ತೀನಿ ನಾನು ಮುಂದಕ್ಕೆ. ಅದರಂತೆ ನಾನು ಪ್ರತಿ ಬಾರಿ ಕೂಡ ರನ್ಯಾಗೆ ಗ್ರೀನ್ ಚಾನೆಲ್ ಮಾಡಿಸ್ಕೊಟ್ಟಿದ್ದೀನಿ. ರನ್ಯಾ ರಾವ್ ಕೂಡ ನನಗೆ ಸಾಕಷ್ಟು ವರ್ಷಗಳ ಪರಿಚಯ. ಮತ್ತು ಮಾರ್ಚ್ 3ನೇ ತಾರೀಕು ರನ್ಯಾ ರಾವ್ ನನಗೆ ಫೋನ್ ಮಾಡಿದ್ರು. ನಾನು ದುಬೈಯಿಂದ ಬರ್ತಾ ಇದ್ದೀನಿ, ಸಂಜೆ 6:30ಕ್ಕೆ ಬೆಂಗಳೂರಿಗೆ ಬರ್ತೀನಿ ಅಂತ ಕರೆ ಮಾಡಿದ್ರು. ಬೆಂಗಳೂರಿಗೆ ಬಂದಾಗ ನಾನು ಗ್ರೀನ್ ಚಾನೆಲ್ ವ್ಯವಸ್ಥೆನೇ ಮಾಡಿದ್ದೆ. ಆದರೆ ರನ್ಯಾ ರಾವ್ ಚಿನ್ನ ಸಾಗಾಟ ಮಾಡಿದ್ದು ನನಗೆ ಗೊತ್ತಿಲ್ಲ ಅಂತ ಪ್ರೋಟೋಕಾಲ್ ಆಫೀಸರ್ ಬಸಪ್ಪ ಅನ್ನೋರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಇಮಿಗ್ರೇಷನ್ ಮುಗಿದ ತಕ್ಷಣನೇ 2 ಲೇನ್ ಇರುತ್ತೆ, ಒಂದು ರೆಡ್ ಚಾನಲು, ಇನ್ನೊಂದು ಗ್ರೀನ್ ಚಾನಲು. ಅಕಸ್ಮಾತ್ ಈಗ ನಾವು ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಹೋದಾಗ ಯಾವುದಾದ್ರೂ ಗೂಡ್ಸು ಅದಕ್ಕೆ ಕಸ್ಟಮ್ಸ್ ಡ್ಯೂಟಿನ ಕಟ್ಟಬೇಕು ಅನ್ನುವಂತಹ ಲೇನ್ ಇದ್ದರೆ ಅದು ನಾವು ರೆಡ್ ಚಾನಲ್ಗೆ ಹೋಗ್ತೀವಿ. ಇಲ್ಲ ನಮ್ಮ ಹತ್ರ ಅಂಥದ್ದು ಯಾವುದೋ ಬೆಲೆ ಬಾಳುವಂತಹ ಕಸ್ಟಮ್ ಡ್ಯೂಟಿ ಪಾವತಿಸುವಂತಹ ಯಾವುದೇ ವಸ್ತು ನಮ್ಮ ಹತ್ರ ಇಲ್ಲ ಅಂದರೆ ನಾವೇ ಡಿಕ್ಲೇರ್ ಮಾಡಿಕೊಂಡು ಗ್ರೀನ್ ಚಾನಲ್ನಲ್ಲಿ ಹೋಗೋದಕ್ಕೆ ಅವಕಾಶ ಇರುತ್ತೆ. ಈಕೆ ಬಳಸ್ತಾ ಇದ್ದಿದ್ದು ಗ್ರೀನ್ ಚಾನಲ್, ಕಾರಣ ಇನ್ಸ್ಪೆಕ್ಷನ್ ಸ್ವಲ್ಪ ಕಡಿಮೆ ಇರುತ್ತೆ ಮತ್ತು ಕ್ವಿಕ್ ಆಗಿ ಏರ್ಪೋರ್ಟ್ನಿಂದ ಆಚೆ ಬರ್ಬೋದು ಅಂತ. ಬಟ್ ಅಧಿಕಾರಿಗಳು ಈಕೆಯ ಹಾವಭಾವದ ಬಗ್ಗೆ ಕಣ್ಣಿಟ್ಟಿದ್ರು. ಸೊ ಅಲ್ಲಿ ತಗ್ಲಾಕೊಂಡ್ಲು ಈಕೆ. ಸೊ ಗ್ರೀನ್ ಚಾನಲ್ನ ವ್ಯವಸ್ಥೆ ಹೆಂಗೆ ಕೊಟ್ರಿ? ಶಿ ಇಸ್ ನಾಟ್ ಅ ಪಬ್ಲಿಕ್ ಸರ್ವೆಂಟ್. ಆಮೇಲೆ ಈ ಪ್ರೋಟೋಕಾಲ್ ಅನ್ನೇ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇರೋರ ಹತ್ರ ಮಾತ್ರ ಅಲ್ಲಿ ಯೂಸ್ ಮಾಡೋದಕ್ಕೆ ಸಾಧ್ಯ ಇದೆ. ಹೆಂಗೆ ಏನು ಅಂತ ಕೇಳಿದಾಗ ತಂದೆಯ ಹೆಸರು ಮುನ್ನೆಲೆಗೆ ಬಂದಿದೆ. ಸೊ ತಂದೆ ಈಕೆ ಸೇರಿದಂತೆ ಇನ್ನೂ ಎಷ್ಟು ಜನರಿಗೆ ಈ ಪ್ರೋಟೋಕಾಲ್ ವ್ಯವಸ್ಥೆಯನ್ನು ಮಾಡಿಕೊಟ್ರು ಅನ್ನೋದು ನೆಕ್ಸ್ಟ್ ಪ್ರಶ್ನೆ ಬರುತ್ತೆ. ಆಮೇಲೆ ಎಷ್ಟು ಟೈಮ್ ಮಾಡಿಕೊಟ್ರು ಅನ್ನೋದು ಪ್ರಶ್ನೆ ಬರುತ್ತೆ. 3ನೇ ಪ್ರಶ್ನೆ ಏನು ಬರುತ್ತೆ ಅಂತಂದರೆ, ಈಕೆಯ ಗ್ಯಾಂಗ್ನಲ್ಲೇ ಇನ್ನೊಬ್ಬ ಆತ ಬಿಟ್ಕಾಯಿನಲ್ಲಿ ಸಿಕ್ಕಾಕೊಂಡಿದ್ದಾನೆ, ಬಿಟ್ಕಾಯಿನ್ ಕೇಸ್ನಲ್ಲಿ. ಅವನಿಗೂ ಹಾಗಾದರೆ ಮಾಡಿಕೊಡ್ತಾ ಇದ್ರಾ? ಹೊರ ದೇಶದಿಂದ ಈ ದೇಶಕ್ಕೆ ಪ್ರೋಟೋಕಾಲ್ ವ್ಯವಸ್ಥೆಯ ದುರ್ಬಳಕೆ ಮೂಲಕ ಏನೇನು ಬರ್ತಾ ಇತ್ತು? ಈ ಪ್ರಶ್ನೆ ಬರುತ್ತೆ. ಸೊ ಈ 4 ಪ್ರಶ್ನೆಗಳು ಪ್ರೋಟೋಕಾಲ್ ಆಫೀಸರ್ ಕೊಟ್ಟಂತಹ ಹೇಳಿಕೆ ನಂತರ ಉದ್ಭವಿಸ್ತಾ ಇದೆ. ಗ್ರೀನ್ ಚಾನಲ್ನ ಮೂಲಕ ಎಷ್ಟು ಸಲ ಹಾಗಾದರೆ ಈಕೆ ತಪ್ಪಿಸ್ಕೊಂಡಿರಬಹುದು? DGP ರಾಮಚಂದ್ರ ರಾವ್ ಮೇಲೆ ನೇರವಾದಂತಹ ಆರೋಪ. ರನ್ಯಾ ರಾವ್ಗೆ ಇನ್ನೊಂದು ಪ್ರಶ್ನೆಯನ್ನು DRI ಅಧಿಕಾರಿಗಳು ಕೇಳಿದ್ರು. ದುಬೈನಲ್ಲಿ ನಿಂಗೆ ಚಿನ್ನ ಕೊಟ್ಟಿದ್ದು ಯಾರು, ಹೆಂಗೆ ಪರ್ಚೇಸ್ ಮಾಡಿದೆ ಅಂತ. ಆಕೆ ಉತ್ತರ ಕೊಟ್ಟಿದ್ದಾಳೆ. ಬಂತು ನೋಡಿ ಡೀಟೇಲ್ಸು. ರನ್ಯಾ ರಾವ್ ಚಿನ್ನ ತರೋದಕ್ಕೆ ಹೋಗಿದ್ದು ಯಾವಾಗ ಅನ್ನೋ ಪ್ರಶ್ನೆಯನ್ನ ಕೇಳಲಾಯಿತು. ಆಮೇಲೆ ದುಬೈನಲ್ಲಿ ಆಕೆಗೆ ಚಿನ್ನ ಸಿಕ್ಕಿದ್ದು ಹೇಗೆ ಅಂತ ಆಕೆ ಹೇಳ್ಕೊಂಡಿದ್ದಾಳೆ. ದುಬೈನಲ್ಲಿ ನನಗೆ ಚಿನ್ನ ಕೊಟ್ಟಂತಹ ವ್ಯಕ್ತಿ 6 ಅಡಿ ಉದ್ದ ಇದ್ದ, ಎತ್ತರ ಇದ್ದ. ಚಿನ್ನವನ್ನ ಮೈ ಮೇಲೆ ಹೇಗೆ ರನ್ಯಾ ಅಂಟಿಸ್ಕೊಂಡ್ರು ಆ ಪ್ರಶ್ನೆಗೂ ಉತ್ತರ ಆಕೆಯ ಸ್ಟೇಟ್ಮೆಂಟ್ನ ಪ್ರಕಾರನೇ ನಾವು ಡೀಟೇಲ್ಸನ್ನು ಕೊಡ್ತಾ ಇದ್ದೀವಿ. ಕನ್ಫೆಷನಲ್ ಸ್ಟೇಟ್ಮೆಂಟಲ್ಲಿ ಏನೆಲ್ಲ ಹೇಳಿದ್ದಾಳೆ ಅಂತ ಒಂದೊಂದಾಗೆ ನೋಡ್ತಾ ಹೋಗೋಣ. ತನಿಖಾಧಿಕಾರಿ ಮುಂದೆ ರನ್ಯಾ ಹಾಗಾದರೆ ಹೇಳಿದ್ದೇನು ಅನ್ನೋ ಪ್ರಶ್ನೆಗೆ ಉತ್ತರ, ಮಾರ್ಚ್ 1ನೇ ತಾರೀಕು ನನಗೆ ವಿದೇಶಿ ನಂಬರ್ನಿಂದ ಕಾಲ್ ಬಂತು ಅಂತ. ವಿದೇಶಿ ನಂಬರ್ನಿಂದ ಕಾಲ್ ಬಂತು ಅಂದರೆ ಒಂದು ಇಂಟರ್ನ್ಯಾಷನಲ್ ನೆಟ್ವರ್ಕ್ ಕೆಲಸ ಮಾಡ್ತಿದೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್ಲು. ಇಂಟರ್ನ್ಯಾಷನಲ್ ನಂಬರಿಂದನೇ ಕಾಲ್ ಬಂತು ಅಂತ ಆಕೆನೇ ಹೇಳ್ತಿದ್ದಾಳೆ. ಚಿನ್ನ ತಂದು ಡೆಲಿವರಿ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟರು ನನಗೆ. ಕಾಲ್ ಮಾಡಿದವ್ರು ಯಾರು ಅಂತ ಅಗೇನಿಲ್ಲಿ ಹೇಳಿಲ್ಲ ಆಕೆ. ನಾವು ಫುಲ್ಲು ಆ ಕಾಪಿಯನ್ನು ನೋಡಿದ್ವಿ, ಎಲ್ಲೂ ಇಲ್ಲ ಅದು. ಮಾರ್ಚ್ 1ನೇ ತಾರೀಕು ಟಿಕೆಟ್ ಬುಕ್ ಮಾಡಿಕೊಂಡು 2ನೇ ತಾರೀಕು ದುಬೈಗೆ ಹೋದೆ ನಾನು ಅಂತ ಆಕೆ ಸ್ಟೇಟ್ಮೆಂಟ್ನಲ್ಲಿದೆ. ನೆಕ್ಸ್ಟು ದುಬೈನ ಟರ್ಮಿನಲ್ 3A ಗೇಟ್ ಹತ್ರ ಬರೋದಕ್ಕೆ ಸೂಚಿಸಿದ್ರು. ಅಗೇನ್ ಇಲ್ಲಿ ಇನ್ನೊಂದು ವಿಚಾರ, ಆಕೆ ಮುಚ್ಚಿಡ್ತಾ ಇದ್ದಾಳೆ. ಯಾರು ಹೇಳಿದ್ರು ಏನು ಕತೆ ಏನೂ ಹೇಳಿಲ್ಲ ಅವಳು. 6 ಅಡಿ ಎತ್ತರದ ವ್ಯಕ್ತಿ ನನ್ನ ಹತ್ರ ಬಂದು 2 ಬಾಕ್ಸನ್ನು ಕೊಟ್ಟ. ಯಾರು 6 ಅಡಿ ಎತ್ತರದ ವ್ಯಕ್ತಿ? ಅದಕ್ಕೊಂದು ಹೆಸರು ಇರಬೇಕಲ್ವಾ? ಹೆಸರು ತಗೊಂಡಿಲ್ಲ. ಓಕೆ, ನೆಕ್ಸ್ಟ್ 2 ಬಾಕ್ಸ್ ತೆಗೆದುಕೊಂಡು ವಾಶ್ರೂಮಿಗೆ ನಾನು ಹೋದೆ.
2 ಬಾಕ್ಸ್ನಲ್ಲಿ 17 ಬಾರ್ ಚಿನ್ನ ಇತ್ತು, ಅಂದರೆ ಚಿನ್ನದ ಗಟ್ಟಿ ಇತ್ತು ಬೇಸಿಕಲಿ. ಕ್ರೇಪ್ ಬ್ಯಾಂಡೇಜ್ ಟಿಶ್ಯೂವನ್ನು ಬಳಸಿ ಮೈಗೆ ಚಿನ್ನವನ್ನು ಅಂಟಿಸ್ಕೊಂಡೆ, ನಾನೇ ಮಾಡಿಕೊಂಡೆ ಎಲ್ಲ ಅಂತ ಹೇಳಿದ್ದಾಳೆ. ಆಮೇಲೆ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ರು, ಹೆಂಗೆ ನೀನು ಮಾಡ್ಕೊಳ್ಳೋಕೆ ಸಾಧ್ಯ ಇದೆ, ನಿಂಗೆ ಚಿನ್ನ ಹೆಂಗೆ ಅಂಟಿಸ್ಕೊಳ್ಳೋದು ಹೆಂಗೆ ಗೊತ್ತಾಗುತ್ತೆ ಅಂತ ಕೇಳಿದಾಗ ಯೂಟ್ಯೂಬ್ ನೋಡಿದೆ ಅಂತ ರಸವತ್ತಾದ ಕಥೆಯನ್ನು ಹೇಳೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾಳೆ. ಕೇಳೋದಕ್ಕೆ ಕತೆ ತುಂಬ ಚೆನ್ನಾಗಿದೆ. ಬೆಂಗಳೂರು ಏರ್ಪೋರ್ಟ್ ಟೋಲ್ ಬಳಿ ಸರ್ವಿಸ್ ರಸ್ತೆಗೆ ತೆರಳೋದಕ್ಕೆ ಅವರು ಸೂಚಿಸಿದ್ರು. ಸರ್ವಿಸ್ ರಸ್ತೆಯಲ್ಲಿ ಆಟೋ ರಿಕ್ಷಾ ಒಂದು ನಿಂತಿರುತ್ತೆ, ಅದಕ್ಕೆ ಡೆಲಿವರಿ ಕೊಡೋದಕ್ಕೆ ಹೇಳಿದ್ರು ಅಂತ ಹೇಳಿದ್ರು. ಅವರು ಆ ವ್ಯಕ್ತಿ ಅಂತಷ್ಟೇ ಆಕೆ ತನ್ನ ಸ್ಟೇಟ್ಮೆಂಟ್ನ ಪೂರ ಹೇಳ್ತಾ ಹೋಗಿದ್ದಾಳೆ. ಯಾರದ್ದು ಹೆಸರು ತಗೊಂಡಿಲ್ಲ, ತಾನು ತಗ್ಲಾಕೊಂಡ್ರು ಇನ್ನೊಬ್ಬರನ್ನ ಸೇಫ್ ಮಾಡೋ ಕೆಲಸ ಮಾಡಿದ್ದಾಳೆ. ಈಗಷ್ಟೇ ನಾವು ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ವಿ, ರನ್ಯಾಗೆ ಡೆಲಿವರಿ ಡೆಸಿಗ್ನೇಷನ್ ಅನ್ನೋದು ಆಟೋ ಆಗಿತ್ತು ಅಂತ. ಸೊ ಆಟೋಗೆ ಸಂಬಂಧಪಟ್ಟಂತೆ ಕೂಡ ಈಗ ಮಾಹಿತಿ ಇದೆ, ನೋಡ್ತಾ ಹೋಗೋಣ. ಸ್ಯಾಂಡಲ್ವುಡ್ ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಆಟೋ ರಿಕ್ಷಾದ ರಹಸ್ಯ ಬಯಲಾಗ್ತಾ ಇದೆ. ದುಬೈನಿಂದ ಎಷ್ಟು ಬಾರಿ ರನ್ಯಾ ಚಿನ್ನ ತಂದಿದ್ಲು ಅನ್ನೋದೇ ಎಲ್ಲರ ಪ್ರಶ್ನೆ. ಎಷ್ಟು ದೇಶಕ್ಕೆ ದ್ರೋಹ ಮಾಡೋ ಕೆಲಸ ಮಾಡಿದ್ಲು, ಎಷ್ಟು ನಷ್ಟ ಮಾಡೋ ಕೆಲಸ ಮಾಡಿದ್ಲು ಅಂತ. ಕಸ್ಟಮ್ಸ್ ಅಧಿಕಾರಿಗಳನ್ನ ಯಾಮಾರಿಸಿ ಚಿನ್ನವನ್ನ ಈಕೆ ತಂದಿದ್ಲ. ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಸಿಗ್ತಾ ಇದೆ. ಆಟೋ ರಿಕ್ಷಾದ ಗುಟ್ಟೇನು ಹಾಗಾದ್ರೆ? ಆಟೋ ರಿಕ್ಷಾದ ನಂಬರ್ ಏನಾದರೂ ಹೇಳಿದ್ದಾಳ? ಆಟೋ ಓಡಿಸ್ತಾ ಇದ್ದ ಚಾಲಕನ ಹೆಸರು ಏನಾದರೂ ಬಾಯ್ಬಿಟ್ಟಿದ್ದಾಳ ಅಂತ ಪ್ರಶ್ನೆ ಬರುತ್ತಲ್ವಾ. ಹಾಗೇನ ಕಾಪಿಯನ್ನು ತೆಗೆದು ನೋಡಿದಾಗ ಎಲ್ಲೂ ಆ ವಿಚಾರಗಳಿಲ್ಲ. ಹಾಗಾದರೆ ಹೇಳಿದ್ದೇನು ಆಕೆ? ದುಬೈನಿಂದ ನಟಿ ರನ್ಯಾ ಬೆಂಗಳೂರಿಗೆ ಬರೋದು ಫಿಕ್ಸ್ ಆಗಿತ್ತು. ಸರ್ವಿಸ್ ರಸ್ತೆಯಲ್ಲಿ ಡೆಲಿವರಿ ಕೊಡ್ತಾ ಇರೋದು ಇದೇ ಮೊದಲಲ್ಲ. ಇಂಥ ಜಾಗದಲ್ಲಿ ಆ ವ್ಯಕ್ತಿ ಇರ್ತಿದ್ದ ಅನ್ನೋದು ಇದೇ ಮೊದಲಲ್ಲ. ರನ್ಯಾ ಹೇಳಿಕೆ ಪ್ರಕಾರನೇ ಈ ಹಿಂದೆ ಕೂಡ ಆಕೆ ಚಿನ್ನವನ್ನು ತಂದಿದ್ಲು. ಸೊ ಈ ಪಾರ್ಸಲ್ಲು, ಡೆಲಿವರಿ, ಪಿಕಪ್ ಪಾಯಿಂಟು ಎಲ್ಲ ಮುಂಚೆಯಿಂದ ಇತ್ತು. 3 ಬಾರಿ ದುಬೈನಿಂದ ಬೆಂಗಳೂರಿಗೆ ಚಿನ್ನ ತಂದಿದ್ದಾಳಂತೆ. ಆಕೆ ಹೇಳ್ತಿರೋದು 3 ಬಾರಿ, ಬಟ್ ಅದಕ್ಕಿಂತ ಜಾಸ್ತಿ ಇರ್ಬೋದು, ಡಬಲ್ ಡಿಜಿಟಲ್ಲೂ ಇರಬಹುದು. ದುಬೈ ಕಸ್ಟಮ್ಸ್ ಅಧಿಕಾರಿಗಳನ್ನ ಯಾಮಾರಿಸಿ ಚಿನ್ನವನ್ನು ಆಕೆ ಸಾಗಾಟ ಮಾಡ್ತಾ ಇದ್ಲು. ಅಲ್ಲಿನ ಕಸ್ಟಮ್ಸ್ ಅಧಿಕಾರಿಗಳು ಎಲ್ಲಿಗಮ್ಮ ತಗೊಂಡು ಹೋಗ್ತಾ ಇದೆಯಾ ಚಿನ್ನ ಅಂತ ಕೇಳಿದ್ರೆ, ನಾನು ಜೆನಿವಾದಲ್ಲಿರೋದು, ಸ್ವಿಟ್ಜರ್ಲ್ಯಾಂಡ್ನಲ್ಲಿರೋದು, ಅಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಕತೆಗಳನ್ನು ಬಿಡ್ತಾ ಇದ್ಲು. ಚಿನ್ನಾಭರಣ ತಂದು ರನ್ಯಾ ರಾವ್ ಬೆಂಗಳೂರಿನಲ್ಲಿ ಸ್ಮಗ್ಲಿಂಗ್ ಮಾಡ್ತಾ ಇದ್ಲು. ಏರ್ಪೋರ್ಟ್ನ ಸಿಗ್ನಲ್ ದಾಟಿ ಆಟೋ ರಿಕ್ಷಾಗೆ ಚಿನ್ನವನ್ನು ಸಾಗಾಟ ಮಾಡ್ತಾ ಇದ್ಲು. ಇಷ್ಟೂ ಡೀಟೇಲ್ಸ್ ನೋಡಿದವರಿಗೆ ಎಂಥವ್ರಿಗೂ ಅನ್ಸುತ್ತೆ ಈಕೆ ಎಷ್ಟು ದೊಡ್ಡ ಪಂಟರ್ ಇರಬಹುದು, ಎಷ್ಟು ಈ ದಂಧೆಯಲ್ಲಿ ಪಳಗಿರಬಹುದು ಅಂತ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನರಸಿಂಹಮೂರ್ತಿ. ಈಕೆ ಹೇಳ್ತಾ ಇದ್ದಂತಹ ಕತೆ ಕೆಲವೆಲ್ಲ ಕೇಳೋದಕ್ಕೆ ರಸವತ್ತಾಗಿದೆ, ಬಟ್ ಸತ್ಯಕ್ಕೆ ಬಹಳ ದೂರ ಅಂತ ಅನ್ಸುತ್ತೆ. 108 ಅನುಮಾನಗಳು ಬರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಈ ಡ್ರಗ್ ಸಿಂಡಿಕೇಟ್ಗಳು ಹೆಂಗೆ ಕೆಲಸ ಮಾಡ್ತಾ ಇತ್ತು, ಹಾಗೆ ಈ ಗೋಲ್ಡ್ ಸ್ಮಗ್ಲಿಂಗ್ ಸಿಂಡಿಕೇಟ್ ಈಕೆ ವಿಚಾರದಲ್ಲಿ ಕೆಲಸ ಮಾಡಿದೆ ಅನ್ನೋದು ಗೊತ್ತಾಗ್ತದೆ. ಪಿಕಪ್ ಪಾಯಿಂಟಲ್ಲಿ ಯಾರಿದ್ದಾರೆ ಹೆಸರು ಹೇಳಲ್ಲ, ಅಲ್ಲಿ ಯಾರು ಕೊಟ್ಟರು ಏನು ಕೊಟ್ಟರು ಹೆಸರು ಹೇಳಲ್ಲ. ಗೊತ್ತೇ ಇಲ್ವಾ ಈಕೆಗೆ, ಅಥವಾ ಮರೆಮಾಚ್ತಾ ಇದ್ದಾಳ ಎಲ್ಲ ಡೀಟೇಲ್ಸನ್ನು ಅನ್ನೋದು ಪ್ರಶ್ನೆ. ಮಮತಾ, ಯಾಕಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿ ಫಾರಿನಿಂದ ಬಂದಂತಹ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಯಾವುದಾದ್ರೂ ಗೂಡ್ಸ್ಗಳನ್ನು ತಂದಂತಹ ಸಂದರ್ಭದಲ್ಲಿ ರೆಡ್ ಕಾರಿಡಾರ್ಗೆ ಹೋಗಬೇಕು. ಅಲ್ಲಿ ತಾವು ಏನು ವಸ್ತುಗಳನ್ನು ತಂದಿರ್ತೀವೋ ಅಲ್ಲಿ ತೋರಿಸ್ಬೇಕು ಅಧಿಕಾರಿಗಳಿಗೆ, ಮತ್ತೆ ಟ್ಯಾಕ್ಸನ್ನು ಕಟ್ಟೋದಕ್ಕೆ ಅಲ್ಲಿ ಅವಕಾಶವನ್ನು ಕೇಳಬೇಕು, ಈ ರೀತಿಯಾದಂಥ ವಸ್ತುಗಳನ್ನು ತಂದಿದ್ದೀನಿ ಅಂತೇಳಿ. ಆದರೆ ಈಕೆ ಏಕಾಏಕಿ ಗ್ರೀನ್ ಕಾರಿಡಾರ್ಗೆ ಬಂದಿದ್ದಾರೆ. ಅದಕ್ಕೂ ಮೊದಲು ಆಕೆ ಅಲ್ಲಿದ್ದಂತಹ ಪ್ರೋಟೋಕಾಲ್ ಕೆಲಸವನ್ನು ನಿರ್ವಹಿಸ್ತಿದ್ದಂತಹ ಸಿಬ್ಬಂದಿ ಬಸವರಾಜ್ ಅಂತೇಳಿ, ಅವರು ಈ ಹಿಂದೆ ಅಂದರೆ ಇವರ ತಂದೆ DGP ರಾಮಚಂದ್ರ ರಾವ್ ಅವ್ರಿಗೆ ಪರಿಚಯ. ಅದ್ರ ಜೊತೆಗೆ ಸಾಕಷ್ಟು ವರ್ಷಗಳ ಕಾಲ ಕೆಲಸವನ್ನು ಮಾಡಿದ್ದೀನಿ. ಮತ್ತು ಅವ್ರು ಹೇಳಿರೋವಂಥದ್ದು, ನನ್ನ ಕುಟುಂಬ ಬಂದಂತಹ ಸಂದರ್ಭದಲ್ಲಿ ನೀನು ಪ್ರೋಟೋಕಾಲನ್ನು ಕಳಿಸ್ಕೊಡು ಅಂತೇಳಿ. ಆಕೆ 3ನೇ ತಾರೀಕು ಸಂಜೆ 6:30ಕ್ಕೆ ನಾನು ಬರ್ತಿದ್ದೀನಿ ಫ್ಲೈಟ್ನಲ್ಲಿ ಬರ್ತಿದ್ದೀನಿ ಏರ್ಪೋರ್ಟ್ಗೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಈತ ಬಸವರಾಜ್ ಖುದ್ದು ಮುಂದೆ ನಿಂತು ಗ್ರೀನ್ ಕಾರಿಡಾರ್ಗೆ ಕರೆತಂದು ಅಲ್ಲಿ ಪ್ರೋಟೋಕಾಲನ್ನು ಮುಗಿಸುವ ಕೆಲಸವನ್ನ ಮಾಡಿದ್ದ ಅನ್ನೋದು ಮಾಹಿತಿಯಲ್ಲಿ ಗೊತ್ತಾಗಿದೆ. ಮತ್ತೆ ಆತನ ವಿಚಾರಣೆಯಲ್ಲೂ ಕೂಡ ಆತ ಅದನ್ನೇ ಹೇಳಿರೋದು. ಮತ್ತೆ ಆಕೆ ಗೋಲ್ಡ್ ತಂದಿರೋದು ನನಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಪ್ರೋಟೋಕಾಲ್ ಯಾರಾದರೂ ಈ VIP ಕುಟುಂಬಸ್ಥರು ಯಾರಾದರೂ ಬಂದಂತಹ ಸಂದರ್ಭದಲ್ಲಿ, ಪರಿಚಯ ಇದ್ದಂತಹ ಸಂದರ್ಭದಲ್ಲಿ ಗ್ರೀನ್ ಕಾರಿಡಾರ್ ಅನ್ನ ಮಾಡಿಕೊಡ್ತಿದ್ದೆ ಅನ್ನೋ ಮಟ್ಟಿಗೆ ಇದೀಗ ಆತ ಹೇಳಿಕೆಯನ್ನ ಕೊಟ್ಟಿರೋದು. ಮತ್ತೆ ಈಗ ನಟಿ ಕೊಟ್ಟಿರ್ತಕ್ಕಂತಹ ಹೇಳಿಕೆ ಮತ್ತೆ ಆತ ಕೊಟ್ಟಿರ್ತಕ್ಕಂತಹ ಹೇಳಿಕೆಯ ಆಧಾರದಲ್ಲಿ ಸಾಕಷ್ಟು ವ್ಯತ್ಯಾಸಗಳಿದಾವೆ. ಹೀಗಾಗಿಯೇ ಇಲ್ಲಿ ಹವಾಲಾ ಹಣದ ಮುಖಾಂತರ ಒಂದಷ್ಟು ಅಲ್ಲಿ ಸ್ಮಗ್ಲಿಂಗ್ ಅನ್ನ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಏಕಾಏಕಿ ಈ 14.2 kg ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಒಂದು 12 ಕೋಟಿ ದುಡ್ಡು ಬೇಕು. ಅದನ್ನ ಏಕಾಏಕಿ ಇಲ್ಲಿಂದ ದುಬೈಗೆ ತೆಗೆದುಕೊಂಡು ಹೋಗೋದು ಅಸಾಧ್ಯದ ಮಾತು. ಹೀಗಾಗಿ ಅಲ್ಲಿ ಹವಾಲಾ
ಕೆಲಸವನ್ನ ಮಾಡಿರಬೇಕು. ಆ ಹವಾಲಾ ಹಣವನ್ನು ಉಪಯೋಗಿಸಿ ಇಲ್ಲಿಗೆ ಗೋಲ್ಡ್ ಅನ್ನ ತರುವ ಕೆಲಸವನ್ನ ಮಾಡಿದ್ದಾರೆ ಅನ್ನೋದು ಇದೀಗ DRI ಅಧಿಕಾರಿಗಳ ಅವರು ತನಿಖೆಯಲ್ಲಿ ಕಂಡುಕೊಂಡಂತಹ ಸತ್ಯ. ಹೀಗಾಗಿಯೇ ಇಡಿ ಕೂಡ ಪ್ರಕರಣದಲ್ಲಿ ಇದೀಗ ಎಂಟ್ರಿಯನ್ನ ಅಧಿಕೃತವಾಗಿ ಕೊಟ್ಟಿರೋದು. ರೈಟ್, ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಲ್ಲಿ ನಾನು ಈಗಷ್ಟೇ ಹೇಳ್ತಾ ಇದ್ದ ಹಾಗೆ ಈ ಹಿಂದೆಲ್ಲ ಈ ಡ್ರಗ್ಸ್ ಸಪ್ಲೈಗಳು ಹಿಂಗೆ ಆಗ್ತಾ ಇದ್ದು, ಅಂದರೆ ಕೊಡೋರು ಯಾರೋ, ತಗೊಳ್ಳೋರು ಯಾರೋ, ತಲುಪಿಸೋರು ಯಾರೋ ಅಂತ. ಈಕೆ ಕೊಡ್ತಾ ಇರೋ ಸ್ಟೇಟ್ಮೆಂಟ್ನಲ್ಲೂ ಅದೇ ಇದೆ. ಮತ್ತು ತುಂಬ ಜನರನ್ನ ಆಕೆ ರಕ್ಷಣೆ ಮಾಡ್ದಂಗೆ ಕಾಣಿಸ್ತಾ ಇದೆ. 6 ಅಡಿ ಎತ್ತರದ ವ್ಯಕ್ತಿ ಬಂದಂತೆ, ಆತ ಯಾಕೆ ಈಕೆ ಹತ್ರನೇ ಬರ್ತಾಳೆ, ಹೇಗೆ ಏನು ಕತೆ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ.